ನಾವು ಮೆಣಸಿನ್ಕಾಯಿ ಎಲ್ಲ ಅನ್ಲೋಡ್ ಮಾಡ್ಕೊಂಡು ಬಂದಿದ್ದ ತಕ್ಷಣವೇ ನಮಗೆ ಇಬ್ರಾಹಿಂ ಅಣ್ಣ ಮತ್ತು ಬಕ್ಷು ಅಣ್ಣ ಅವ್ರು ಸಿಕ್ಕಿದ್ರು. ನಾವು ಅವ್ರ ಜೊತೆನೇ ತಿಂಡಿ ಎಲ್ಲ ಮುಗಿಸ್ಕೊಂಡು ಸೀದಾ ಮೊಬೈಲ್ ಶಾಪಿಗೆ ಹೋದ್ವಿ. ತೇಜು ಅಣ್ಣವ್ರದ್ದು ಮೊಬೈಲು ಇಲ್ಲಿ ಮಾರ್ಕೆಟಲ್ಲಿ ಕಳ್ತನ ಮಾಡಿಬಿಟ್ರು. ಅದರಿಂದಾಗಿ ಬೇರೆ ಮೊಬೈಲ್ ತೊಗೊಳ್ಳೋಣ ಅಂತೇಳಿ ಬಂದಿದ್ವಿ. ನೋಡಿ, ಇದು ಸಣ್ಣ ಫೋನ್ ಬೇರೆ ನೋಡ್ತಾ ಇದ್ರು ಬೇರೆ ಅಣ್ಣವರು, ಅದನ್ನು ನೋಡಿದೆ. ಮೊಬೈಲ್ ಅಂಗಡಿಯಲ್ಲೇ ಪೂಚುಗಳು ಮತ್ತು ಬಟ್ಟೆ ಬ್ಯಾಗು ಮತ್ತು ಲಗೇಜ್ ಬ್ಯಾಗು, ಅವೇ ಅಲ್ದಿರ ಹ್ಯಾಂಡ್ ಬ್ಯಾಗು ಇವೆಲ್ಲ ಕೂಡ ಇಟ್ಕೊಂಡಿದ್ರು. ಸ್ಪೀಕರು ಅವು ಇವು ಎಲ್ಲ ಕೂಡ. ಮತ್ತು ಅದ್ರ ಜೊತೆ ನೋಡಿ ವಾಚುಗಳು, ರಿಂಗುಗಳು, ಕೈಗೆ ಹಾಕ್ಕೊಳ್ಳೋ ಬಳೆಗಳು, ಚೈನುಗಳು ಎಲ್ಲ ಸಿಗ್ತಿತ್ತು ಇಲ್ಲಿ. ಮೊಬೈಲ್ಗಳಂತೂ ಎಲ್ಲ ಥರದವು ಇದ್ದಾವೆ, ಸೆಕೆಂಡ್ ಹ್ಯಾಂಡ್ಲು ಸಿಗುತ್ತೆ. ಅದೆಲ್ಲ ಆದಮೇಲೆ ತೇಜು ಅಣ್ಣವ್ರಿಗೆ ಮೊಬೈಲೆಲ್ಲ ತೊಗೊಂಡು ಅಲ್ಲಿಂದ ನಾವು ಬುಕ್ ಸ್ಟೋರ್ಗೆ ಬಂದ್ವಿ. ಇಲ್ಲೇ ಬುಕ್ಸ್ ಎಲ್ಲ ಸಿಗುತ್ತೆ, ಮಕ್ಕಳಿಗೆ ಬುಕ್ಸ್ ಎಲ್ಲ ತೊಗೊಂಡು ಹೋಗೋಣ ಅಂತೇಳಿ ನಾನು ಇಬ್ರಾಹಿಂ ಅಣ್ಣವರೆಲ್ಲ ಕೂಡ ಬುಕ್ಸು ಅವು ಇವೆಲ್ಲ ತೊಗೊತಾ ಇದ್ದೀವಿ. ನೋಡಿ, 3 ಕವರ್ ತೊಗೊಂಡಿದ್ದೀವಿ. ಅಣ್ಣವ್ರದ್ದು 2 ಕವರ್ ತೊಗೊಂಡಿದ್ದಾರೆ, ನಾನು 1 ಕವರ್ ತೊಗೊಂಡಿದ್ದೀನಿ. ಪಾರ್ಸಲ್ ಟೈಪು ಹೆಸರು ಬರಿತಾ ಇದ್ದೀವಿ ಯಾರ್ಯಾರಿಗೆ ಇವು ಅಂತೇಳಿ. ठीक है, इधर बाहर से लोग जो आते हैं एपीएमसी में गाड़ी लेके, कर्नाटक से लोग आते हैं, आंध्र प्रदेश से आते हैं, तमिलनाडु से, सब लोग हमारे पास खरीदी के लिए आते हैं. सब बच्चे लोग के लिए सामान लेके जाते हैं, आर्ट क्राफ्ट का, ड्राइंग का, सब चीज लेके जाते हैं हमारे इधर. बच्चे लोग को बहुत मजा आ जाता है एकदम टका. ನಮ್ಮ ಕಡೆ ಸಿಗೋ ರೇಟ್ಗಿಂತ ತುಂಬ ಕಮ್ಮಿ ರೇಟಿಗೆ ಹಾಕ್ಕೊಡ್ತಾರೆ, ಹೋಲ್ಸೇಲ್ ರೇಟಿಗೆ. ಅಂದರೆ ನಮ್ಮ ಕಡೆ ಸಿಗೋ ರೇಟ್ಗಿಂತ ಒಂದು 3/4% ಕಮ್ಮಿ ಇರುತ್ತೆ ಇಲ್ಲಿ ರೇಟು. ನೋಡಿ, ಯಾವ ಥರದ್ದು ಐಟಮ್ ಅಂದರೆ ಎಲ್ಲ ಥರದ್ದು ಐಟಮು ಸಿಗುತ್ತೆ. ಹೊಸದಾಗಿ ಪೆನ್ನು, ಬುಕ್ಸು ಏನೇನು ಬರುತ್ತೋ ಎಲ್ಲ ಸಿಗುತ್ತೆ. ಅದೆಲ್ಲ ಆದಮೇಲೆ ಅಲ್ಲೆಲ್ಲ ತಗೊಂಡು ಅಲ್ಲಿಂದ ಹೊರಟ್ವಿ ನಾವು. ಇಲ್ಲಿ ಮಕ್ಕಳದು ಆಟ ಸಾಮಾನೆಲ್ಲ ಸಿಗುತ್ತೆ, ಇಲ್ಲಿಗೆ ಬಂದ್ವಿ. ಇಲ್ಲಂತೂ ಸ್ವಲ್ಪ ರೇಟ್ ಜಾಸ್ತಿ ಇತ್ತು, ಆದರೂ ಕ್ವಾಲಿಟಿ ಎಲ್ಲ ಚೆನ್ನಾಗಿರೋವೇ ಇದ್ವು. ಏನೇನು ಮಕ್ಕಳಿಗೆ ಬೇಕಾಗುತ್ತೋ ಆಟ ಸಾಮಾನು ಎಲ್ಲ ಇದ್ವು. ಇಲ್ಲೆಲ್ಲ ಕೂಡ ಕಾರು ಎಲ್ಲ ಇಟ್ಟಿದ್ರು. ನೋಡ್ರಿ ಎಷ್ಟು ಚೆನ್ನಾಗಿದೆ ಕಾರು. ಅದೆಲ್ಲ ಕೂಡ ಮೂವ್ ಕೂಡ ಎಲ್ಲ ಆಗುತ್ತೆ. ರಿಮೋಟ್ ಕಂಟ್ರೋಲ್ ಕಾರುಗಳು ಇವೆಲ್ಲ ಕೂಡ. ಇದು ಇಲ್ಲಿ ಜಾಸ್ತಿ ರೇಟ್ ಹೇಳಿದ್ರು. ನಮ್ಮೂರ ಕಡೆ ಎಲ್ಲ ಕಮ್ಮಿ ರೇಟ್ ಇದೆ ಸೀನಾ ಅಂತಿದ್ರು ಇಬ್ರಾಹಿಂ ಅಣ್ಣವರು. ಇಲ್ಲೆಲ್ಲ ಕೂಡ ಜಾಸ್ತಿ ರೇಟ್ ಆಯಿತು ಅಂತಿದ್ರು. ಗೊಂಬೆಗಳು ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ಬ್ಯಾಗ್ ಅಂತೂ ನಾವು ಯಾವ ಥರದ್ದು ಬ್ಯಾಗ್ ಬೇಕು, ಬ್ಯಾಟ್ ಬೇಕು ಎಲ್ಲ ಸಿಗುತ್ತೆ. ಅದೆಲ್ಲ ಆದಮೇಲೆ ನಾವು ಬಾಡಿಗೆ ದುಡ್ಡು ಇಸ್ಕೊಳ್ಳೋಣ ಅಂತೇಳಿ ತೇಜು ಅಣ್ಣವರು ಗಾಡಿ ಬಾಡಿಗೆ ದುಡ್ಡು ಇಸ್ಕೊಂಬರೋಣ ಅಂತ ಬಂದಿದ್ವಿ ಇಲ್ಲಿ ಮಾರ್ಕೆಟಿಗೆ. ಅಲ್ಲೆಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡಿದ್ದೆಲ್ಲ ಆದಮೇಲೆ ಗಾಡಿ ಕರೆಕ್ಟ್ ಟೈಮಿಗೆ ಬಂದಿದ್ದರೂ ಕೂಡ ಬಾಡಿಗೆ ದುಡ್ಡು ಕೊಡೋದಕ್ಕೆ ತುಂಬ ಇದು ಮಾಡ್ತಾರೆ. ಮತ್ತು ಅದರಲ್ಲೂ ಕಮ್ಮಿ ಮಾಡೋಕ್ಕೆ ನೋಡ್ತಾರೆ ಇಲ್ಲಿ ಮಾರ್ಕೆಟಲ್ಲಿ. ಹುಷಾರಾಗಿರಬೇಕು. ಬಾಡಿಗೆ ದುಡ್ಡೆಲ್ಲ ಇಸ್ಕೊಂಡಿದ್ದೆಲ್ಲ ಆದಮೇಲೆ ನಾವು ಇಲ್ಲೇ ಊಟ ಮಾಡೋಣ ಅಂತ ಬಂದ್ವಿ. ನೋಡಿ, ಎಲ್ಲರೂ ಜೊತೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಬಕ್ಷು ಅಣ್ಣ, ಇಬ್ರಾಹಿಂ ಅಣ್ಣ, ತೇಜು ಅಣ್ಣ ಎಲ್ಲರೂ ಜೊತೆ ಕೂತ್ಕೊಂಡು ನಮ್ಮ ಡ್ರೈವರುಗಳು ಎಲ್ಲ ಜೊತೆಗೆ ಊಟ ಮಾಡ್ತಾಯಿದ್ದೀವಿ. ಎಲ್ಲ ನಮ್ಮ ಕರ್ನಾಟಕದ ಡ್ರೈವರುಗಳೇ.